अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्नो दत्त ಪ್ರಚೋದಯಾತ್. ಎಲ್ಲ ದತ್ತಾತ್ರೇಯ ಮಹಾರಾಜರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿನ ಗುರುಚರಿತ್ರೆಯ 8ನೇ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಯಾರ್ಯಾರು ಈ ಗುರುಚರಿತ್ರೆಯನ್ನು ಕೇಳ್ತಾ ಇದ್ದೀರೋ ನೀವೆಲ್ಲರೂ ಈ ಗುರುಚರಿತ್ರೆಯ ಪಠಣ ಮುಗಿಯುವವರೆಗೂ ಗುರುದೇವದತ್ತ ಅನ್ನೋ ಒಂದು ಬೀಜ ಮಂತ್ರವನ್ನು ಪಠನೆ ಮಾಡಬೇಕು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ 3 ವರ್ಷಗಳ ನಂತರ ಗೋಕರ್ಣದಿಂದ ಹೊರಟ ಶ್ರೀಪಾದ ಶ್ರೀ ವಲ್ಲಭ ಶ್ರೀ ಗುರುಗಳು ಶ್ರೀಶೈಲ ನಿವೃತ್ತಿ ಸಂಗಮಗಳ ಯಾತ್ರೆ ಮುಗಿಸಿಕೊಂಡು ಕುರುವಪುರಕ್ಕೆ ಬಂದರು. ಕುರುವಪುರದಲ್ಲಿ ವೇದಶಾಸ್ತ್ರ ಬಲ್ಲ ಪಂಡಿತ ಬ್ರಾಹ್ಮಣೊಬ್ಬನಿದ್ದನು. ಆತನಿಗೆ ಅಂಬಿಕೆ ಎಂಬ ಹೆಸರಿನ ಸುಶೀಲೆಯಾದ ಹೆಂಡತಿ ಇದ್ದಳು. ವ್ರತೋಪವಾಸಗಳನ್ನು ಮಾಡಿದ ಮೇಲೆ ಅವರಿಗೆ ಒಂದು ಗಂಡು ಮಗುವು ಜನಿಸಿತು. ಆದರೆ ಆ ಮಗನು ವಯಸ್ಸಿಗೆ ಬಂದರೂ ಆತನಿಗೆ ಬುದ್ಧಿ ಬೆಳವಣಿಗೆಯಾಗಲೇ ಇಲ್ಲ. ತಂದೆ ತಾಯಿ ಉಪನಯನ ಮಾಡಿ ವೇದಾಭ್ಯಾಸ ಮಾಡಿಸಲು ಯತ್ನಿಸಿದರು. ಆದರೆ ಮಂದ ಬುದ್ಧಿಯ ಹುಡುಗನಿಗೆ ಮಂತ್ರ ಹತ್ತಲಿಲ್ಲ. ತಂದೆ ತಾಯಿಗಳ ಹೊಡೆದು ಬಡಿದು ಕಲಿಸುವ ಪ್ರಯತ್ನ ಮಾಡತೊಡಗಿದರು. ಮಗನನ್ನು ಅತಿಯಾಗಿ ದಂಡಿಸುವುದನ್ನು ಕಂಡ ಅಂಬಿಕೆಯು ತಾಯಿಗಳು ವಿಲವಿಲನೆ ಒದ್ದಾಡಿತು. ಅವಳು ಪತಿಗೆ ಕೈ ಮುಗಿದು, ಸ್ವಾಮಿ, ನೀವು ಹೀಗೆ ಹುಡುಗನನ್ನು ಅತಿಯಾಗಿ ದಂಡಿಸಬೇಡಿ. ನಮಗೆ ಇರುವವನು ಇವನೊಬ್ಬನೇ ಮಗನು. ಒಂದು ವೇಳೆ ನೀವು ಈತನಿಗೆ ಹಿಂಸೆ ನೀಡುವುದಾದರೆ ನಾನು ನದಿಗೆ ಹಾರಿ ಪ್ರಾಣ ಬಿಡುತ್ತೇನೆ ಎಂದು ಅಳುತ್ತಾ ಹೇಳಿದಳು. ಅಂದಿನಿಂದ ತಂದೆಯ ಮಗನಿಗೆ ವಿದ್ಯೆ ಕಲಿಸುವ ಹವ್ಯಾಸವನ್ನು ಬಿಟ್ಟನು. ಮುಂದೆ ಸ್ವಲ್ಪ ದಿನಗಳಲ್ಲಿ ಆ ಬ್ರಾಹ್ಮಣನು ಮೃತ ಹೊಂದಿದನು. ವಿದ್ಯಾಹೀನನಾದ ಮಗ, ವಿಧವೆಯಾದ ತಾಯಿ ಇಬ್ಬರು ಬೇರೆ ದಾರಿಗಾಣದೆ ಭಿಕ್ಷಾವೃತ್ತಿಯಿಂದ ಜೀವಿಸತೊಡಗಿದರು. ಒಂದೊಂದು ಸಲ ಭಿಕ್ಷೆಗೆ ಹೋದಾಗೆ ಹುಡುಗನಿಗೆ ಜನರು ಹೀನಾಯವಾಗಿ ಮಾನವಾಗಿ ಕಂಡು ಬೈಯುತ್ತಿದ್ದರು. ಹೀಗಾಗಿ ಹುಡುಗನು ಬೇಸತ್ತು ಕೃಷ್ಣಾ ನದಿಯಲ್ಲಿ ಮುಳುಗಿ ಪ್ರಾಣ ಬಿಡುವ ನಿರ್ಧಾರ ಬಂದನು. ಈ ವಿಷಯ ತಿಳಿದ ಅಂಬಿಕೆಯು ಮಗನೊಂದಿಗೆ ತಾನು ಕೃಷ್ಣಗೆ ಧುಮುಕಿ ಈ ಜಗತ್ತಿನ ಜಂಜಾಟದಿಂದ ಪಾರಾಗುವ ನಿರ್ಧಾರಕ್ಕೆ ಬಂದಳು. ತಾಯಿ ಮಗ ಇಬ್ಬರು ನಡಮಟ್ಟಿಗೆ ನೀರಿನಿಗೆ ಕೃಷ್ಣಾ ನದಿಯಲ್ಲಿ ಪ್ರವೇಶ ಮಾಡಿದರು. ಆದರೆ ಅಲ್ಲಿಗೆ ಸ್ನಾನಾರ್ಥವಾಗಿ ಬಂದಿದ್ದ ಶ್ರೀಪಾದ ಗುರುಗಳು ಅವರನ್ನು ತಡೆದು ನಿಲ್ಲಿಸಿ ಕಾರಣ ಕೇಳಿದರು. ಅಂಬಿಕೆಯು ಗುರುಪಾದಗಳಿಗೆರಗಿ ತನ್ನೆಲ್ಲ ಗೋಳುಗಳನ್ನು ತೋಡಿಕೊಂಡಳು ಮತ್ತು ಮುಂದಿನ ಜನ್ಮದಲ್ಲಾದರೂ ತನಗೆ ಶ್ರೀಪಾದ ಶ್ರೀ ವಲ್ಲಭ ಸ್ವಾಮಿಗಳಂತ ವೇದವಿದ್ಯಾ ಪಾರಂಗತ ಸುಶೀಲ ಮಗನು ಜನಿಸುವಂತೆ ಆಶೀರ್ವದಿಸಬೇಕೆಂದು ಕೇಳಿಕೊಂಡಳು. ಭಕ್ತವತ್ಸಲನಾದ ಗುರುನಾಥನು ಅಂಬಿಕೆಯ ಮೇಲೆ ಕರುಣಿಕರ ಉಂಟಾಗಿ ಅವನಿಗೆ ಶನಿವಾರ ಪ್ರದೋಷ ಕಾಲದಲ್ಲಿ ಶಿವನನ್ನು ಪೂಜಿಸಿದರೆ ಮುಂದಿನ ಜನ್ಮದಲ್ಲಿ ನಿನಗೆ ನನ್ನಂಥ ಮಗನೇ ಜನಿಸುತ್ತಾನೆ ಎಂದು ಆಶೀರ್ವದಿಸಿದರು. ಮತ್ತು ಆ ಮಂದ ಬುದ್ಧಿಯ ಹುಡುಗನನ್ನು ತಲೆಯ ಮೇಲೆ ತಮ್ಮ ಅಮೃತಾಸ್ತದಿಂದ ಬಾಲಕನಿಗೆ ಮಿಂಚು ತಾಗಿದಂತಾಗಿ ಆತನ ಅಜ್ಞಾನ ನಾಶವಾಗಿ ಹೋಯಿತು. ಕ್ಷಣ ಮಾತ್ರದಲ್ಲಿ ಅವನು 3 ವೇದಗಳಲ್ಲಿ ಪಾಂಡಿತ್ಯ ಪಡೆದನು. ಮುಂದೆ ಆತನ ಮದುವೆಯಾಯಿತು. ಆತನ ಸಂಸಾರವು ಸುಖರೂಪವಾಗಿ ಸಾಗಿತು ಎಂದು ಸಿದ್ಧಮುನಿಯು ನಾಮಧಾರಿಕನಿಗೆ ಹೇಳಿದರೆಂಬಲಿಗೆ ಸಾರರೂಪ ಗುರುಚರಿತ್ರೆ 8ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರು ದತ್ತಾತ್ರೇಯ ಕೃಪಾಶೀರ್ವಾದದಿಂದ ಮಂದ ಬುದ್ಧಿಯಲ್ಲಿರ್ತಕ್ಕಂಥ ಮಗನು ಯಾವ ರೀತಿ ವಿದ್ಯಾವಂತದ ಒಂದು ಸ್ಥಿತಿಗೆ ಬಂದೊದಗುತ್ತಾನೆ ಅನ್ನುವ ಒಂದು ಈ ಕಥೆಯನ್ನು ದತ್ತ ಮಹಾರಾಜರ ಗುರುಚರಿತ್ರೆಯಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ನೀವು ನೋಡೋದ್ರಲ್ಲ, ಗುರುಚರಿತ್ರೆಯ ಪಾರಾಯಣದ ಪಠಣದಿಂದ ಇವೆಲ್ಲವೂ ನಮಗೆ ನಾವು ಇವತ್ತು ಕೇಳ್ತಾ ಇದ್ದೀವಿ ಅಂದರೆ ಆ ದತ್ತ ಮಹಾರಾಜರ ಕೃಪಾಶೀರ್ವಾದ ಹೆಚ್ಚಾಗಿ ಗುರುಚರಿತ್ರೆಯನ್ನು ಪಠಣ ಮಾಡಿ ಎಲ್ಲರಿಗೂ ಆ ದತ್ತ ಮಹಾರಾಜರು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಈ 8ನೇ ಅಧ್ಯಾಯ ಮುಗಿಸುತ್ತೇನೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.